ಮೂರ್ ತಿಂಗಳಾಗ ಇಂಟ್ರೆಸ್ಟ್ ರೇಟ್ 6 to 7% ಅಂತ ನೀ ಅಂದಿ. ಅವರು 18 ಅಂದಿದ್ರು. ಅವ್ರು ಹೇಳಿದ್ರು ನಾವು ಹೂ ಅಂದೆ, ನೀನು ಹೂ ಅಂದಿ. ಅಲ್ಲಿ ಅಡ್ವೊಕೇಟ್ ಕೊಡಿ. ಫೈನಲ್ ಏನ್ ಮಾಡೋದು ಹೇಳ ನಂಗೆ ಫಸ್ಟ್. 3 ತಿಂಗಳಾಗ ವಿತ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಚುಕ್ತಾ ಮಾಡ್ಬೇಕಂತ ನಾ ಹೇಳಿಗತ್ತೀನಿ. ನೀ ಹೆಂಗ ನಿಮ್ ಹಿಡ್ಕೊಂಡು ವ್ಯವಹಾರ ಮಾಡ್ತಾರಲ್ಲ ಅದು ನಾನೇ ಮಾಡ್ತೀನಿ. ಅದೇ ಹೇಳಿಗತ್ತಿಲ್ಲ. ನೀನ್ ತಿಳ್ಕೊವಲ್ಲಿ, ನಿಮ್ ಮಂದಿದವ್ರು ತಿಳ್ಕೊವಲ್ರು. ಅಲ್ಲ ಅದನ್ನ ತಿಳ್ಕೊಂಡಂತ ನಾನ್ ಹೇಳಂತ ಇವಾಗ 12 months ಆಯ್ತುಪ್ಪ, 3 months ಒಳಗೆ ಮುಗಿಸ್ತೀನಂತ. ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮುಗಿಸ್ಕೊಡ್ತಾನೆ ನನಗೆ. ಮುಗಿಸ್ಕೊಡ್ತಿ ಅಂತಂದ್ರೆ ಅದಕ್ಕೂ ಪೇಪರ್ ವರ್ಕ್ ಬೇಕಾಗ್ತದ. ಅಲ್ಲಿ ಅವನೋ ಒಬ್ಬನು ಏನು ಮಂಜುನಾಥ್ ಅಂತ ಹೇಳಿ ಅಡ್ವೊಕೇಟ್ ಮಾಡ್ಕೊಟ್ರಲ್ಲ, ಎಲ್ಲ ಒಂದ ಗೇಮ್ ಅಲ್ಲಿ ರೊಕ್ಕ ನನ್ ತಗೋತೀರಿ, ನನಗ್ ಸೈಡ್ ಸೇರಿಸ್ತೀರಿ, ನೀವು ಗೇಮ್ ಪ್ಲಾನ್ ಮಾಡ್ತೀರಿ. ಅದ್ ನನ್ಗೆ ಹೇಳಂಗೂ ಇಲ್ಲ. ಇದು ವ್ಯವಹಾರ ಮಾಡೋದಂತಾರ ಅದಕ್ಕೆ. ಅಲ್ಲ ಈಗ ಫೈನಲ್ ನವೆಂಬರ್ 30ನೇ ತಾರೀಕು ಅಂದ್ರೆ ಮುಗಿತೈತಿ ನಿನಗೆ, ಆಯ್ತಾ? ಅಲ್ಲ ಅಲ್ಲಿ ಅಡ್ವೊಕೇಟ್ ಮಂಜುನಾಥ್ ನಿನ್ ಪರ ಹಂಗಲ್ಲ, ಹಂಗ ಮಾಡಂಗಿಲ್ಲ. ಅದೇ ಹೇಳಿಗತ್ತೀನಿ ತಿಳ್ಕೊ. ಅದಕ್ಕ ಫಸ್ಟ್ ಕೆಲಸ ವ್ಯವಹಾರ ಮಾಡಕ್ ತಿಳ್ಕೊರಪ್ಪ. ವ್ಯವಹಾರ ಮಾಡೋದು ತಿಳ್ಕೊಂಡೇನಿ. ಇವಾಗ ಪೇಪರ್ ವರ್ಕ್ ಬೇಕಲ್ಲ, ಪೇಪರ್ ವರ್ಕ್ ಬೇಕು. ಇಂಟ್ರೆಸ್ಟ್ ರೇಟ್ ಎಷ್ಟು ಆಗ್ತದೆ? ಪೇಪರ್ ವರ್ಕ್ ಮಾಡೋಣಂತ. ಎಷ್ಟು ಹಾಕಿಸ್ತೀರಿ? ಏನ್ ಇಂಟ್ರೆಸ್ಟ್ ಏನ್ ಹಾಕ್ಸಂಗಿಲ್ಲ. ಈಗ ನಿನ್ ಕ್ಯಾಪಿಟಲ್ ಅಮೌಂಟ್ ಬರ್ತೈತಿ ಅಷ್ಟೇ. ಇಂಟ್ರೆಸ್ಟ್ ರೇಟ್ ಯಾರು ಕೊಡಬೇಕು? ಮತ್ತೆ ಎಫ್ ಡಿ ಇಟ್ಟಿದ್ದಲ್ಲ ಅಂತಂದ್ರೆ ಎಫ್ ಡಿ ಇಟ್ಟಿಲ್ಲ, ಏನು ಇಲ್ಲ. ಮತ್ತೆ ಈಗ ನಿನಗೆ ಬರ್ತೈತೆ. ಕ್ರೆಡಿಟ್ ಬಿಸ್ನೆಸ್ ಯಾರು ಮಾಡ್ತಾರೆ? ರೊಕ್ಕ ನಮ್ ಕಡೆ ತಗೊಂಡು ನೀವು ಬಿಸ್ನೆಸ್ ಮಾಡ್ಕೊಂಡು ನೀವು ನಮ್ಗೇನು ಪ್ರಾಫಿಟ್ ಕೊಡಲಾರ. ಇಂಥ ಬಿಸ್ನೆಸ್ ಮಾಡಿದ್ದೆ ನಿನ್ ದುಡಿ. ಇಲ್ಲ ಬಿಸ್ನೆಸ್ ಏನು ಮಾಡಿಲ್ಲ ನಾವು. ಮತ್ತೆ ಬಿಸ್ನೆಸ್ ಏನು ಮಾಡಿಲ್ಲ ನಾವು. ನೋಡೋಣ ಅಂತ ಬೇಕಾರೆ ಫಸ್ಟ್ ನಿಮ್ ಕ್ಯಾಪಿಟಲ್ ಬರ್ಲಿ, ಆಮೇಲೆ ಮುಂದೆ ನೋಡೋಣ ಅಂತ. ಬರ್ಬೇಕಂತಂದ್ರೆ ಏನ್ ಯಾರು ಕೊಡ್ತಾರ? ಅಲ್ಲಿ ಎಸ್ ಬಿ ಐ ದವ್ರು, ನಿಮ್ ನೆಟ್ವರ್ಕ್ ದವ್ರು ಕೊಡ್ಬೇಕು. ನಿನ್ಗೆ ಹಿಡ್ಕೊಂಡು ನೀ ಏನ್ರ ಮಾಡ್ಕೊಂಡು ಹೋಗು ಮಾರ್ಯ. ನನ್ನ ಪರವಾಗಿ ರೊಕ್ಕ ತಗೊಂಡು ನಿಂತು ವ್ಯವಹಾರ ಚುತ್ತ ಮಾಡ್ಬೇಕಲ್ಲಿ. ಹಿಂಗ್ ಮಾಡೋದೇನ ಕೆಲ್ಸ? ಚುತ್ತ ಮಾಡೋಣಂತ. ಆಯ್ತು, ಈಗ ನವೆಂಬರ್ ಅಂದಿರಲ್ಲ ನೀನ್, ನವೆಂಬರ್ದಾಗ ಮುಗಿಸೋಣ ಅಂತ. ಇಂಟ್ರೆಸ್ಟ್ ರೇಟ್ ಬೇಕಲ್ಪ, ಅದ್ ಹೆಂಗ ಮಾಡ್ತಿ? ನಾ ಖಾಲಿ ಪುಕ್ಷಟಿ ಇಂಟ್ರೆಸ್ಟ್ ನೀವು ನಿಮ್ ಮಂದಿದವ್ರು ಹೊಡ್ಕೋಬೇಕ ಅಲ್ಲಿ? ಬಿಸ್ನೆಸ್ ತಗೊಂಡು ಮಾಡ್ಕೊಂಡ ಫಸ್ಟ್ ನಿಮ್ಗೆ ಕ್ಯಾಪಿಟಲ್ ಬರ್ಲಿ, ಆಮೇಲೆ ಮುಂದ್ ನೋಡೋಣ ಅದನ್ನ ಇಂಟ್ರೆಸ್ಟ್. ಅದ್ಯಾರು ನೋಡ್ತಾರ? ಆಮೇಲೆ ಮುಂದ್ ನೋಡೋಣ ಅಂತ ಇಂಟ್ರೆಸ್ಟ್. ನಿನ್ ಕ್ಯಾಪಿಟಲ್ ಬರ್ಲಿ ಇವಾಗ. ಅಲ್ಲಿ ಮಾತಾಡಿ ಹೇಳು, ತಿಳಿಸ್ ನಂಗ. ಅಲ್ಲಿ ಮ್ಯಾನೇಜರ್ ಇದನ್ಲ ಅಲ್ಲಿ ಹಲ್ಕ ನನ್ನ ಮಗ, ಅವಂದು ಬೆಂಡ್ ಹತ್ತೋರ್ ಭಾಳ ಮಂದಿ ಅದಾರಲ್ಲಿ. ಅವ್ನಿಗೆ ಕೇಳಿ ಮಾತಾಡಿ ಹೇಳ ನಂಗೆ 2 days ನಾಗ. ಏನ 2 days ಆಗಲ್ಲ, ನೆಕ್ಸ್ಟ್ ವೀಕ್ ನಾಗ ಹೇಳ. ಯಾಕಂದ್ರೆ ಈ ಬಿಸ್ನೆಸ್ ನನಗೂ ಗೊತ್ತವ. ಇಲ್ಲಿ ಓಣಿನ ಬಿಸ್ನೆಸ್ ಮಾಡ್ತಾರ ಇಂತವ, ಗೊತ್ತಿಲ್ಲ? ಕೋಆಪರೇಟಿವ್ ಸೊಸೈಟಿ. ನಾನು ತಲಿ ಬೋಸಕ್ ಬಂದ್ರ ತಲಿ ಅಲ್ಲ, ನಾ ರುಂಡ ಹಾರಿಸ್ತೀನ, ಗೊತ್ತಿಲ್ಲ? ತಿಳಿತಿಲ್ಲ ಏನಾಗುತ್ತೆ ಅಂತ ಹೇಳಿ. ಏನಂದ ಹೇಳ? ರುಂಡ ಅಂದ್ರೆ ಕುತ್ತಿಗೆ ತಲಿ. ನನ್ ತಲಿ ಬೋಳಿಸ್ಲಿಕ್ ಬಂದ್ರ ತಲಿ ಹಾರಿಸ್ತೇನ. ತಲಿ ತೋರ್ಸ್ಲನ ಮಾಡಿಸಿ? ಬೇಡಪ್ಪ ಬೇಡ ಅಂತದೇನ್ ಬೇಡ. ಬೇಕಾ? ಬೇಡ 10,000 ರೂಪಾಯಿ ಬರೀ 10,000 ರೂಪಾಯಿ ಬಿಡ್ತಾರ. ಬೇಡಪ್ಪ ಬೇಡ. ನಿನಗಲ್ಲ, ನಿಮ್ಮಂತವ್ರು ಬಂದು ಮಾಮಂದವ್ರ ಅಲ್ಲಿ. ನಿನಗೆ ಇಂಗ್ಲೀಷ್, ಹಿಂದಿ, ಕನ್ನಡ ಏನ್ ಕಲ್ಸ್ಕೊಟ್ರಲ್ಲ, ಅದು ಸದುಪಯೋಗ ತಗೊಂಡು ಮುಂದ್ ಹೋಗು, ಗೊತ್ತಿಲ್ಲ? ಇಂತ ಹಲ್ಕಡಿ ಕೆಲಸ ಮಾಡಿದ್ರ ನವೆಂಬರ್ದಾಗ ಮುಗಿಸೋಣಂತ. ಹೌದಾ? ಹೌದಪ್ಪ. ಅದಾರ ಅಂತವ್ರು ಅದಾರಪ್ಪ ಅಂತ ಹೇಳಂತ ನಿಮಗೆ. ನಿಮ್ ಮಂದಿದವರ ತಗೋರಪ್ಪ ಅಂತ ಕೊಡ್ತಾರ. ರೊಕ್ಕ ನಮ್ ಕಡೆ ಇರ್ಲಿ, 18 ಲಕ್ಷ ನಮ್ಗೆ ಕೊಡ್ರಿ, ನೀವು ತೋರ್ ಸುನಿಲ್ ಏನ್ ಬೇಕಾದ್ ಮಾಡ್ಕೋರಂತಾರ. ಏನಂತ ಇವಾಗ ರಿಯಾಲಿಟಿ ತಿಳ್ಕೊ. ನನ್ನಂತ ಜುಡಿ ವ್ಯವಹಾರ ಕರೆಕ್ಟ್ ಮಾಡೋದ್ ಕಲಿ. ನಾ ಬಗಾರ ಸೊಳ ಅಂತ ತಿಳ್ಕೊಂಡ್ ಮಾಡಿರಿ, ಅದು ಸರಿ ಪಡಿಸ್ಲಿಕತ್ತೀನಿ. ತಿಳ್ಕೊ, ಗೊತ್ತಿಲ್ಲ ಏನ್ ಹೇಳಿಕತ್ತೀನಿ ಅಂತ ತಿಳಿತಿಲ್ಲ? ಸರಿ ಆಯ್ತು. ಈಗ ನಾನು ಮುಂದಿನ ವಾರ ಕಾಲ್ ಮಾಡ್ತೀನಿ. ಪರ್ಸೆಂಟೇಜ್ ಕರೆಕ್ಟ್ ಆಗಿ ವ್ಯವಹಾರ ಮಾಡಿ. ನಿಮ್ ಮ್ಯಾನೇಜರ್ ಅವ ಯಾವದಲ್ಲ ಹುಸ್ಕೊಳ ಮಗ, ಅವ್ನ್ ಕರೆಕ್ಟ್ ಆಗಿ ಕೇಳಿ ತಿಳ್ಕೊಂಡ್ ಹೇಳ ಏನಂತೇಳಿ. ಏನು ಕರೆಕ್ಟ್ ಆಗಿ ವ್ಯವಹಾರ ನಡಕ್ ನಿಂತಿ, ವ್ಯವಹಾರ ಕರೆಕ್ಟ್ ಮಾಡು ನನ್ ಜೋಡಿ. ಏನು ತಿಳಿತಿಲ್ಲ? ಅಷ್ಟ್ ಮಾಡು. 1 week ನವೆಂಬರ್ದಾಗ ಮುಗಿಸೋಣ. ವಿತ್ ಇಂಟ್ರೆಸ್ಟ್ 1 week ನಾಗ ಬೇಕು ನಂಗೆ. ಅದ್ ಎಷ್ಟು ಅಮೌಂಟ್ ಏನಂತ ಹೇಳಿ ಅದನ್ನ ನೋಡೋಣ, ಮುಂದ್ ನೋಡೋಣ. ಮುಂದಲ್ಲ, ಈಗ ಮಾತಾಡಿ ಹೇಳ ನಂಗ.
ನಿಮ್ ಮಂದಿದವ್ರ ಜೋಡಿ ಅಲ್ಲಿ ಮಾತಾಡಿ ನನಗ 1 ವೀಕ್ನ ಹೇಳಂತ ನೀನ್ ಕರೆಕ್ಟ್ ಆಗಿ ಹೇಳ ಮಾತಾಡಿ ಏನ ಸರಿ 1 ವೀಕ್ ಅಂದಿ ನೀ ಅಂದಿ 1 ವೀಕ್ ಅಂತ ಹೇಳಿ ನೀ ಅಂದದಕ್ ನಾ ಹೇಳಿಗತ್ತೇನ ತಿಳ್ತ ಸರಿ 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 ಕರೆಕ್ಟ್ ಆಯ್ತು ವ್ಯವಹಾರ ಮಾಡೋದ್ ಕಲಿ ಗೊತ್ತಾತ ಇಲ್ಲ ಅಂದ್ರೆ ಮಾಡ್ಬೇಡ ಸರಿ ಹುಚ್ಚಂತ ಸರಿ ಸರಿ ಓಕೆ ಓಕೆಪ್ಪ ಓಕೆ ಓಕೆ ಸರಿ ಇಡೋಣ ಹಂಗಾರೆ ಹ್ಮ್ ಓಕೆ